ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಉತ್ತರ ಕರ್ನಾಟಕದ ಸೈಡು ಬಳಸ್ತಾರಲ್ಲ ಅಡುಗೆಗೆ ಹಸೆ ಹಿಂಡಿ ಅಂತೇಳಿ, ಅದು ಹೇಗೆ ಮಾಡೋದು ಅಂತ ನೋಡೋಣ. ಉತ್ತರ ಕರ್ನಾಟಕದ ಸೈಡು ಖಾರ ಪುಡಿಕಿನ ಈ ಹಸೆ ಹಿಂಡಿ ಯೂಸ್ ಮಾಡೋದೇ ಜಾಸ್ತಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಹಂಚು ಬಿಸಿಗೆ ಇಟ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ತೆಗೆದು ತೊಳೆದು ನೀರು ಹೋಗೋವರೆಗೂ ಜಾಲಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಮೆಣಸಿನಕಾಯಲ್ಲಿ ನೀರಿನ ಅಂಶ ಹೋಗೋವರೆಗೂ ಎಣ್ಣೆ ಹಾಕ್ಲಂಗೆ ಹುರ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಕಪ್ಪಗಾಗಿದೆ. ಇವಾಗ ಎಣ್ಣೆ ಹಾಕಿ ಹುರ್ಕೊಳ್ತೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿನ ಕಪ್ಪಗಾಗೋವರೆಗೂ ಹುರ್ಕೋಬೇಕು. ಹಸಿರಿದ್ರೆ ಹಿಂಡಿ ಚೆನ್ನಾಗಾಗಲ್ಲ. ನೋಡಿ, ಇಲ್ಲಿ ನಾನು ಮೆಣಸಿನ್ಕಾಯಿ ಕಪ್ಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ನೋಡಿ, ಮೆಣಸಿನ್ಕಾಯಿನ ಹುರಿಯೋದಾಗಿದೆ. ನಾನಿವಾಗ ತಕ್ಕೊಳ್ತೀನಿ. ನೋಡಿ, ಈ ಥರ ಕಪ್ಪಗಾಗೋವರೆಗೂ ಹುರ್ಕೋಬೇಕು, ಅಂದರೆ ಖಾರ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ರುಬ್ಬಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಳ್ತೀನಿ. ಒಂದು ಮುಟ್ಗಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ಆಗಿದೆ. ಇದು ಸಣ್ಣಗಾಗಬೇಕು ಅಂತ ಏನೂ ಇಲ್ಲ. ಮತ್ತು ಮೆಣಸಿನ್ಕಾಯಿ ಹಾಕ್ತೀವಲ್ಲ, ಅವಾಗಿದು ಸಣ್ಣಗಾಗುತ್ತೆ. ನೋಡಿ, ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ತಣ್ಣಗಾಗಿದೆ. ಇವಾಗ ಇದನ್ನು ಹಾಕಿ ಮತ್ತೆ ರುಬ್ಕೊಂಡು ಬರ್ತೀನಿ. ನೋಡಿ, ಉತ್ತರ ಕರ್ನಾಟಕ ಶೈಲಿಯ ಹಸೆ ಹಿಂಡಿ ರೆಡಿ. ಇದನ್ನು ನೀವು ಪಲ್ಯಕ್ಕೆ ಹಾಕ್ಬೋದು, ಸಾರಿಗೆ ಹಾಕ್ಬೋದು, ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು, ಚಪಾತಿಗೂ ಹಚ್ಕೊಂಡು ತಿನ್ಬೋದು. ಬಿಸಿ ಅನ್ನ, ತುಪ್ಪ, ಈ ಚಟ್ನಿ ಹಾಕ್ಕೊಂಡು ತಿಂದ್ರೂ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಒಂದು ಬಾಕ್ಸಿಗೆ ಹಾಕಿ ಒಂದು ಫ್ರಿಜ್ಜಲ್ಲಿಟ್ಟರೆ 15 ದಿನಗಳ ಕಾಲ ಇಡ್ಬೋದು. ಹೊರಗಿಟ್ಟರೆ ಒಂದು 3-4 ದಿನ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.